ಶ್ರುತಿ ಹಾಯ್. ಹಾಯ್ ಕಾವ್ಯ. ಸೊ ಇವತ್ತಿನ ಸ್ಪೆಷಲ್ಲು ಏನು? ಇವತ್ತಿನ ಸ್ಪೆಷಲ್ ಮಲ್ನಾಡಿನ ಕೆಸುವಿನ ದಂಟಿನ ಸಾಂಬಾರ್. ಓಕೆ. ಓ ಸೂಪರ್ ಸೂಪರ್. ಕಡ್ಬು ಶ್ರುತಿ ಮತ್ತೆ ಸರು ಹೇಳ್ದಂಗೆ ನಾನ್ ವೆಜ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಬಟ್ ಯಾವಾಗ್ಲೂ ನಾನ್ ವೆಜ್ ಜೊತೆ ಟೇಸ್ಟ್ ನೋಡ್ತಿದ್ದಿಲ್ಲ. ಈ ಕೆಸುವಿನ ದಂಟಿನ ಜೊತೆ ಒಂದ್ಸಲ ಟೇಸ್ಟ್ ಮಾಡ್ಲಿ, ಯಾಕಂದ್ರೆ ನಾನ್ ವೆಜ್ ಅವರೇ ಇರಲ್ಲ, ವೆಜಿಟೇರಿಯನ್ ಇರ್ತಾರಲ್ವಾ, ಅವ್ರಿಗೂ ಹೆಲ್ಪ್ ಆಗ್ಲಿ ಅಂತ ಕೆಸುವಿನ ದಂಟಿನ ಜೊತೆಗೆ. ಈಗ ಇವ್ರು ಅಂದ್ರು ಅದು ಕೆಸ ಅಂತ, ನಾನ್ ಇದುವರೆಗೂ ಆ ತರದೊಂದು ಸೊಪ್ಪಿದೆ ಅಂತಾನು ಗೊತ್ತಿಲ್ಲ, ಅದೇನಕ್ಕೆ ಯೂಸ್ ಅಂತಾನು ಗೊತ್ತಿಲ್ಲ. ನಮ್ ಕಡೆ ಕೆಸರು ದಂಟು ಅಂತೀವಿ, ನೀವು ಕೆಸ ಅಂತೀರಾ? ಅಲ್ಲ, ನಾನು ಏನು ಅನ್ನೋದೇ ಇಲ್ಲ ಅದಕ್ಕೆ. ನಿಮ್ಗೆ ಗೊತ್ತೇ ಇಲ್ಲ. ಅವರು ಮುಲ್ಲಂಗಿ ಸೊಪ್ಪು ತಿಂತಾರೆ, ನಾವು ಕೆಸರು ಸೊಪ್ಪು ತಿನ್ನೋದು. ಓಕೆ, ನಂಗೆ ಗೊತ್ತಿಲ್ಲ ಅದು ಹೆಂಗಿರುತ್ತೆ ಆ ತರ, ಯಾವ ಗಿಡನ ಶ್ರುತಿಗೆ ಟೇಸ್ಟ್ ಮಾಡ್ಸೋಣ ಅಂತಾನೆ ಕರ್ಸಿರೋದು. ಓ ಇಲ್ಲಿ ನೋಡಿ, ಕೆಸರು ದಂಟು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀರಾ ಶ್ರುತಿ? ಇದಿದೆಯಲ್ಲ, ಇದು ಬಂದು ಅದ್ ಬೇರು ಏನ್ ಕೆಸುವಿನ ದಟ್ಟೆದು ಇರುತ್ತಲ್ವಾ, ಇದನ್ನ ಈ ತರ ಕಟ್ ಮಾಡಿದಾಗ ನಾರ್ ಬರುತ್ತೆ ಈ ತರ. ಸೊ ಇದನ್ನೆಲ್ಲ ಈ ತರ ನೀಟಾಗಿ ತೆಗಿಬೇಕು. ತೆಗ್ದ್ಬಿಟ್ಟು ನಾನು ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟುನು ಮತ್ ಸೊಪ್ಪುನು ಅಷ್ಟೇ, ಉಪ್ಪು ನೀರ್ ಹಾಕಿ ಅರಿಶಿನ ಹಾಕಿ ತೊಳ್ಕೊಂಡ್ರೆ ಅದು ಕಹಿ ಇರುತ್ತೆ, ಪ್ಲಸ್ ಕಡಿಯುತ್ತೆ ನಾಲ್ಗೆ. ಹಾಗಾಗಿ ಇದನ್ನ ತೊಳೆಯೋದ್ರಿಂದ ನೀಟಾಗಿ ಕಡಿಯೋಲ್ಲ. ಈಗ ನೀವು ತೊಳೆದು ಹೆಚ್ಚಿದ್ದೀರಾ? ತೊಳೆದು ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಓಕೆ, ಅಂದ್ರೆ ತುಂಬಾ ಕೆಲಸ ಹಿಡಿಯುತ್ತಲ್ವಾ ಕ್ಲೀನಿಂಗ್? ಕೆಲಸ ಅಲ್ಲ, ಇದು ಯಾವ ತರ ಸೊಪ್ಪು? ಸೊ ಇವಾಗ ಈ ಸೊಪ್ಪು ನಂಗೆ ತೋರಿಸಿದ್ರು, ಇವರೆಲ್ಲ ನಂಗೆ ಏನಂತಿದ್ರು ಗೊತ್ತಾ, ನಾವು ಮೆಂತೆ ಸೊಪ್ಪು ಹಂಗೆ ತಿಂತೀವಿ ರೊಟ್ಟಿ ಜೊತೆ, ಮೂಲಂಗಿನೂ ಹಂಗೆ. ನೀವೇನು ಹಸು ತರ ಅದನ್ನ ಹಂಗೆ ತಿಂತೀರಾ, ಹಸಿ ಹಸಿದು ಅಂತ ಅಂದಿದ್ರು. ಇದನ್ನೆಲ್ಲ ನೋಡ್ದಾಗ ನನ್ಗೆ ಅದ್ ಫೀಲ್ ಆಗತ್ತೆ, ನೀವ್ ಇದನ್ನೆಲ್ಲ ತಿನ್ನಲ್ವಾ ಅಂತ. ಆದ್ರೆ ಬೇಯಿಸ್ಕೊಂಡ್ ತಿಂತೀರಾ? ತಿಂತೀರಾ? ನೋಡಿದೀರಲ್ವಾ, ಅದೇ ಎಲೆ ಹೇಗಿರುತ್ತೆ ಅದೇ ತರ ಇರುತ್ತೆ, ಬ್ರಾಡ್ ಆಗಿರುತ್ತೆ, ದೊಡ್ಡದಾಗಿರುತ್ತೆ. ಆಮೇಲೆ ಇದರಲ್ಲಿ ಪತ್ರೊಡೆ ಅಂತೆಲ್ಲ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಪತ್ರೊಡೆ ಎಲ್ಲ ಮಾಡಿ ಕೇಳಿದೀನಿ, ಅದನ್ನೇನೋ ಹಿಂಗೆ ರೌಂಡ್ ರೌಂಡ್ ಶೇಪ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ಗೂ ತುಂಬಾ ಒಳ್ಳೇದು. ಮತ್ತೆ ಹೋಟೆಲ್ ಏನಾದ್ರು ಈಗ ಏನೋ ಕರಳು ಬೆನೆ ಅಂತ ಹೇಳ್ತಾರೆ ಅಲ್ವಾ, ಅದೆಲ್ಲನೂ ನೀವು ಇದನ್ನ ತಿನ್ನೋದ್ರಿಂದ ಕ್ಯೂರ್ ಆಗುತ್ತೆ. ಹೌದಾ? ಸ್ಟೋನ್ ಇದ್ರೂನು ಅದಕ್ಕೂ ತುಂಬಾ ಒಳ್ಳೇದು. ಆಮೇಲೆ ಇದನ್ನ ವರ್ಷಕ್ಕೆ ಅಟ್ಲೀಸ್ಟ್ ಒನ್ ಟೈಮ್ ತಿನ್ನೋದ್ರಿಂದ ಹೋಟೆಲ್ ಏನೇ ಸಮಸ್ಯೆ ಇದ್ರು, ಗ್ಯಾಸ್ಟ್ರಿಕ್ ಆಗ್ಬೋದು, ಅಸಿಡಿಟಿ, ಅಲ್ಸರ್ ಅದೆಲ್ಲ ಕ್ಲಿಯರ್ ಆಗುತ್ತೆ. ಹೌದಾ? ಬೆಸ್ಟ್ ಆಯುರ್ವೇದಿಕ್ ನನಗೆ ಗೊತ್ತಿಲ್ಲ. ಆಯ್ತಪ್ಪ, ಒಳ್ಳೆ ಒಂದ್ ರೆಸಿಪಿ. ಏನ್ ಗೊತ್ತಾ, ಆಮೇಲೆ ಇದ್ರಲ್ಲಿ ಮಿನಿಮಮ್ ಒಂದು 16 ಆಯುರ್ವೇದಿಕ್ ಗುಣಗಳಿರುತ್ತೆ ಇದ್ರಲ್ಲಿ. ಸೊ ಅಂದ್ರೆ ಎಲ್ಲಾ ಎಕ್ಸ್ಪ್ಲನೇಷನ್ ನಂಗೆ ಗೊತ್ತಿಲ್ಲ, ಸ್ವಲ್ಪ ಗೊತ್ತಿರೋದು ಹೇಳಿದೀನಿ. ಅಂದ್ರೆ ಇದು ಯಾವಾಗ್ಲೂ ಸಿಗತ್ತಾ? ಆಲ್ ಟೈಮ್ ಸೀಸನ್, ಈ ಒಂದ್ ಸೀಸನ್ ಅಲ್ಲಿ ಅಂದ್ರೆ ರೇನಿ ಸೀಸನ್ ಅಲ್ಲಿ ಸಿಗುವಂತದ್ದು. ರೈನಿ ಸೀಸನ್ ಅಲ್ಲಿ ಫ್ರೆಶ್ ಆಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಅದು ನೋಡಕ್ಕೆ ಚೆನ್ನಾಗಿರುತ್ತೆ. ಅದೊಂತರ ಫುಲ್ ಎಲ್ಲ ನೀವು ನೋಡ್ತಾ ಇದ್ರೆ ಏನ್ ತರ ಇದೆ ಅಂತ. ನನ್ಗೆ ಗೂಗಲ್ ಅಲ್ಲಾದ್ರೂ ಫೋಟೋ ತೆಕ್ಕೊಂಡು ನೋಡ್ತೀನಿ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇದು ಯಾವ ತರ ಅಂತ. ಬಟ್ ತಿಂದ್ಮೇಲೆ ಟೇಸ್ಟ್ ಹೇಳ್ತೀವಿ. ನೀವೇ ಹೇಳ್ತೀರಾ, ನೆಕ್ಸ್ಟ್ ಟೈಮ್ ತಿನ್ಬೇಕು. ಚೆನ್ನಾಗಿರುತ್ತೆ. ಓಕೆ. ಸೊ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ, ಬಟ್ ನಮ್ಮಲ್ಲೇ ಸ್ಟೈಲ್ ಹೇಗ್ ಮಾಡ್ತಾರೆ ಮಾಡ್ತಾ ಇದೀವಿ. ಕೊಡಗಿನ ಸ್ಟೈಲ್ ಅಲ್ಲಿ, ಕೊಡಗಿನ ನಾರಿಯರ ಜೊತೆ ಧಾರವಾಡ ಹುಡುಗಿ ಸಾಂಬಾರ್ ರೆಡಿ ಇರುತ್ತೆ. ಬನ್ನಿ, ಸಾಂಬಾರ್ನ ಟೇಸ್ಟ್ ಮಾಡಕ್ ಬಂದಿದ್ದಾರೆ ನಮ್ಮ ಧಾರವಾಡ ಹುಡುಗಿ. ಅಷ್ಟಲ್ಲಿ ನಾವು ಕಡದ್ ಮಾಡ್ಬಿಡ್ತೀವಿ. ಕಾವ್ಯ, ಅದಕ್ಕೆ ಮೇನು ಆನಿಯನ್ ತಗೊಂಡಿದ್ದೀನಿ. ಇದು 2 ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ಒಂದು 1/2 ಆನಿಯನ್ ನಾನು ಗ್ರೈಂಡರ್ಗೆ ಇಟ್ಕೊಂಡಿದ್ದೀನಿ. 1 3 ಚಿಲ್ಲಿ, ಅದು ರುಬ್ಬಕ್ಕೆ ಹೌದು. ಇಲ್ಲ, ಇದನ್ನ ಜಸ್ಟ್ ಬೆಳ್ಳುಳ್ಳಿ ಏನಿದೆ ಬಿಡಿಸಿಟ್ಕೊಂಡಿದ್ದೀನಿ, ಕ್ರಶ್ ಮಾಡಿ ಒಗ್ಗರಣೆಗೆ ಹಾಕೋಬೇಕು. ಆನಿಯನ್ ಇದನ್ನ ಚಾಪ್ ಮಾಡಿರೋದು ಒಗ್ಗರಣೆಗೆ ಹಾಕೊಳ್ಳೋದು. ಇದನ್ನ ಕೊತ್ತಂಬರಿ ಮತ್ತೆ ಒಂದು ಸ್ವಲ್ಪ ಪುದೀನ ಇದು ರುಬ್ಬಕ್ ಹಾಕೊಬೇಕು. ಆನಿಯನ್ ಇದು ಟೊಮೊಟೊ ಏನಿದೆ ಇದನ್ನು ಅಷ್ಟೇ ಒಗ್ಗರಣೆಗೆ ಹಾಕೋಬೇಕು. ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಇದು ಕೋಕೋನಟ್ ರುಬ್ಬಕ್ ಹಾಕೋಬೇಕು ಒಂದು ಹಾಫಷ್ಟು. ಇಷ್ಟು ಇದಕ್ಕೆ. ಇದು ಕಾಳು ಸೊಪ್ಪು ಜೊತೆಗೆ ಈ ಒಂದು ಕಾಳು ತುಂಬಾನೇ ಚೆನ್ನಾಗಿ. ಯಾವ್ದಿದು? ಅವರೆಕಾಳ ಅಲ್ಲ, ಇದು ಬಟನ್ ಬೀನ್ಸ್ ಕಾಳು ಅಂತ. ಬಟನ್ ಬೀನ್ಸಾ? ಹೌದು. ಓಕೆ ಓಕೆ. ನಿಮ್ಗೆ ಎಲ್ಲಾ ಸ್ಟೋರ್ ಅಲ್ಲೂ ಸಿಗತ್ತಾ? ಅಂದ್ರೆ ಡ್ರೈ ಇರತ್ತೆ, ನೀವು ನೆನ್ಸಿಟ್ಕೊಂಡಿರಲ್ಲ? ಇಲ್ಲ, ಹಸಿ ಕಾಳೆ ಇದು. ತಗೊಬಂದು ಇದು ಹೆಂಗಿರತ್ತೆ? ಬೀನ್ಸ್ ಇದ್ದಂಗಿರತ್ತೆ, ಬೀನ್ಸ್ ಇದ್ದಂಗೆ ಇರುತ್ತೆ. ಅದನ್ನ ಬಿಡ್ಸಿದ್ರೆ ಈ ಕಾಳು ತುಂಬಾ ಚೆನ್ನಾಗಿರುತ್ತೆ. ಇದ್ರಲ್ಲಿ ಪಲ್ಯ ಮಾಡಿದ್ರು ಅಥವಾ ಪಲಾವ್ಗೆಲ್ಲ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯೂಶಲಿ ಈ ಕಾಳಲ್ಲಿ ನಮ್ಮ ಮನೇಲಿ ಪಲಾವ್ಗಂತೂ ಕಂಪಲ್ಸರಿ ನಾನು ಯೂಸ್ ಮಾಡ್ತೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಪಲ್ಯ ಮಾಡಿದ್ರಂತೂ ನಮ್ಮ ಮನೇಲಿ ಚಪಾತಿ ರೋಲ್ ಮಾಡಿಕೊಟ್ರೆ. ಹೌದಾ? ಓಕೆ ಓಕೆ. ಅದು ಏನದು ಆರೆಂಜ್ ಇದ್ದಂಗಿದೆ? ಇದು ಹಿರ್ಲಿಕಾಯಿ, ಮಲ್ನಾಡಿನ ಹಿರ್ಲಿಕಾಯಿ. ಇದು ಏನಕ್ಕೆ ಅಂದ್ರೆ ಇದು ಮೇನ್, ಈ ಸಾಂಬಾರ್ಗೆ ಇದು ಮೇನ್ ಇಂಪಾರ್ಟೆಂಟ್. ಎಲ್ಲ ಕುಕಿಂಗ್ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಇದನ್ನ ಹಾಕ್ಬೇಕು, ಹಿರ್ಲಿಕಾಯಿನ. ಯಾಕೆ ಹುಳಿಗೆ ಹುಣಸೆ ಹಣ್ಣು ಹಾಕ್ತಾ ಇಲ್ಲ? ಇಲ್ಲ, ಹುಣಸೆ ಹಣ್ಣು ಹಾಕ್ಬಹುದು, ಆಪ್ಷನ್ ಅಲ್ಲ ನಿಮ್ಗೆ. ಇದಾದ್ರೂ ಹಾಕ್ಬಹುದು, ಇಲ್ಲ ಹುಣಸೆ ಹಣ್ಣು. ಓ, ಇದು ನಮ್ ಕಡೆ ಕಂಚಿಕಾಯಿ ಅಂತೀವಿ, ಇದಕ್ಕೆ ಉಪ್ಪಿನಕಾಯಿ ಬಿಟ್ರೆ. ಹೌದಾ? ತುಂಬಾ ಒಳ್ಳೆ
ನಮ್ ಕಡೆ ಸೇಮ್ ಲೆಮನ್ ತರ ಬರುತ್ತೆ ಸ್ವಲ್ಪ ಅಲ್ವಾ ಟೇಸ್ಟ್ ಆಮೇಲೆ ಜ್ಯೂಸ್ ಎಲ್ಲ ಮಾಡ್ತಾರೆ ಮಾಡ್ತಾರಲ್ವಾ ನಮ್ ಕಡೆ ಇದನ್ನ ಉಪ್ಪಿನಕಾಯಿ ಬಿಟ್ರೆ ಇನ್ಯಾವುದಕ್ಕೂ ಯೂಸ್ ಮಾಡಲ್ಲ. ಇರ್ಲೇಕಾಯಿ ಚಿತ್ರಾನ್ನ ಮಾಡ್ತೀವಿ ನಾವು. ಹೌದಾ? ನೆಕ್ಸ್ಟ್ ಸರ್ವ್ ರೆಸಿಪಿ ಇರಲೇಕಾಯಿ ಚಿತ್ರಾನ್ನ ಅಂತ ಆಲ್ರೆಡಿ ಹೇಳ್ತಿದ್ದಾರೆ. ಅವ್ರು ಯಾವ್ದು ಮಾಡಲ್ಲ ಹೇಳಿ. ಎಲ್ಲ ಮಾಡ್ತಾರೆ. But ಇದು ಲಾಸ್ಟ್ ಅಲ್ಲಿ ಹಾಕ್ಬೇಕು. ಲಾಸ್ಟ್ ಅಲ್ಲಿ ಹಾಕ್ಬೇಕು, ಇದನ್ನ ಹಾಕ್ಲೇಬೇಕು. ಇರಲೇಕಾಯಿ ಫಸ್ಟೇ ಹಾಕ್ಬಿಟ್ರೆ ಕಹಿ ಬರುತ್ತೆ. Okay. ಹಾಕ್ಬಾರ್ದು, ಆಫ್ ಮಾಡಿ ಆದ್ಮೇಲೆ ಹಾಕ್ಬೇಕು ಇದನ್ನ. ಓಕೆ ಕಹಿ ಬರಲ್ಲ. ಹೌದು. ಆಮೇಲೆ ಗಂಟ್ಲು ಕರ್ತಾಗಿಲ್ಲ ಬರಲ್ಲ, ಚೆನ್ನಾಗಿ. ಓಕೆ ಓಕೆ ಮಾಡಿ ಅದೇನ್ ಮಾಡ್ತೀರಾ. ಇದು ಇವಾಗ ರುಬ್ಬಕ್ಕೆ ಮೆಣಸಿನ್ಕಾಯಿ ಇಷ್ಟ ಏನಕ್ಕೆ ಹಾಕ್ತಿದಾರೆ ಅಂದ್ರೆ ಖಾರದ ಪುಡಿ ಹಾಕ್ತಾರಂತೆ. ಸೊ ಇದನ್ನ ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿನೂ ರುಬ್ಬಕ್ಕೂ ಹಾಕ್ಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಹಾಕಿ ಇದ್ರ ಜೊತೆ ಕಾಯಿ ಅಷ್ಟು ಆ್ಯಡ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ಮಸಾಲ ಪೌಡರ್. ಓ ಇದು ಮನೆದೇನಾ? ಆಚಿ ಆಚಿ ಚಿಕನ್ ಮಸಾಲ 3 ಸ್ಪೂನ್ ಹಾಕ್ತಾ ಇದ್ದೇನೆ. 2 3 ಇದು ಇವ್ರ ಮನೆ ಮಾಡ್ಕೊಂಡಿರೋ ಸಾಂಬಾರ್ ಪುಡಿ, ಇದ್ರಲ್ಲಿ ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಮಸಾಲ ಅಂದ್ರೆ ಬೇಳೆ ಸಾಂಬಾರ್ ಬೇಳೆ ಸಾಂಬಾರ್ ಪುಡಿ, ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ. ಓಕೆ, ಬೇಳೆ ಸಾಂಬಾರ್ ಪುಡಿ. ಹೌದು, ಇದನ್ನ ರುಬ್ಕೊಳ್ಳೋಣ. ಓಕೆ, ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀವಿ ಯಾವ್ಯಾವ ಕ್ವಾಂಟಿಟಿ ಹಾಕಿದೀವಿ ಅಂತ. ಮಿಸ್ ಮಾಡಿದ್ವಿ ನೋಡಿ, ಓಕೆನಾ? ಏನಾದ್ರು ಸ್ಮಾಲ್ ಮಿಸ್ಟೇಕ್ ಆಗಿದ್ರು ಅಲ್ಲಿ ಚೆಕ್ ಮಾಡಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಮೆಜರ್ಮೆಂಟ್ ಸಿಗುತ್ತೆ. ಓಕೆ. ತೆಂಗಿನಕಾಯಿ ಬರ್ಬೇಕಿನ್ನ. ಇವ್ರು ಕಟ್ ಮಾಡೋದ ಯಾವಾಗ ಕಟ್ ಮಾಡೋದು ಮಿಕ್ಸಿ ರುಬ್ಬಿ ಅಂದ್ರೆ ಮುಖ ಬೇಡ ಜಾಸ್ತಿ. ಸಾಂಗ್ ಹಾಕಿ ಅದಕ್ಕೆ ಈ ನಡುವೆ ಸ್ವಲ್ಪ ಕಮ್ಮಿ ಮಾತಾಡ್ತಿದೀನಿ, ಕ್ಯಾಮ್ರಾ ಕೈಯಲ್ಲಿರುತ್ತೆ ಅಂತ. ನಿಮ್ದು ಕರೆಕ್ಟ್ ಆಗಿರುತ್ತೆ. ಇವರು ಮೀಶೋದು ನಮ್ಗೇನು ಅದಕ್ಕಿಂತ ನೀವು ಇದು ಎಕ್ಸ್ಪ್ಲನೇಷನ್ ಕೊಡ್ತಾರಲ್ಲ ಅಲ್ವಾ, ಸಕ್ಕತ್ತಾಗಿದೆ ವಾಯ್ಸ್. ಬರಲ್ಲ ಅದು. ನಾನು ಕನ್ಫ್ಯೂಸ್ ಮಾಡ್ಕೊಂಡು ವಾಣಿ ತೆಂಗಿನಕಾಯಿ ಎಷ್ಟು ಹಾಕ್ತೀರಾ? ತೆಂಗಿನಕಾಯಿ ಆಫ್ ಹಾಕ್ತಿದ್ದೇನೆ, ಅರ್ಧ ಓಡ್ ಪೂರ್ತಿ. ಓಕೆ, ಪೂರ್ತಿ ಹಾಕ್ತಾ ಇದ್ದೀನಿ. ಅಂದ್ರೆ ಕಾಯಿ ಹಾಕಿದ್ರೆ ಸ್ವಲ್ಪ ಥಿಕ್ನೆಸ್ ಟೇಸ್ಟ್ ಬರುತ್ತೆ. ಇವಾಗ ಸಾಂಬಾರ್ ರೆಡಿ ಆಗಿ ಒಂದು 20 ಮಿನಿಟ್ಸ್ ಬೇಕು. 20 ಮಿನಿಟ್ಸ್ ಫಸ್ಟ್ ತೆಂಗಿನಕಾಯಿ ಹಾಕೋದಂತ ಹೇಳಿ. ಬನ್ನಿ ಸರ್, 10 ನಿಮಿಷಕ್ಕೆ ಆಗುತ್ತೆ. ಈಗ ಇದು ಚೆನ್ನೈ ಎಕ್ಸ್ಪ್ರೆಸ್, ಓಕೆನಾ? ಇದು ಧಾರವಾಡ ಎಕ್ಸ್ಪ್ರೆಸ್. ನಾನೇ ಎಕ್ಸಲೆಂಟ್ ಅನ್ಕೊಂಡೆ, ಇವ್ರ ಮುಂದೆ ಏನು ಅಲ್ಲ. ಆಮೇಲೆ ಕಡಿ ಬಿಡಿ ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಬಿದಾಗಿದೆ. ಓಕೆ, ಇವಾಗ ಒಗ್ಗರಣೆ ಹಾಕೋದು. ಓಕೆ. ಆಯಿಲು, ಓಕೆ. ಒಗ್ಗರಣೆಗ ಸಾಸಿವೆ 1 ಸ್ಪೂನ್. ಓಕೆ, ಜೀರಿಗೆ 1 ಸ್ಪೂನ್, ಚಟಪಟ. ಕ್ರಶ್ ಮಾಡಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಆನಿಯನ್, ಎಲ್ಲ ಆಯ್ತಲ್ಲ, ಸ್ವಲ್ಪ ಇದೆಲ್ಲ ಫ್ರೈ ಮಾಡ್ಕೋಬೇಕು. ಬ್ರೌನ್ ಆಗ್ಬೇಕಾ? ಸ್ವಲ್ಪ. ಓಕೆ. ಸ್ವಲ್ಪ ಬ್ರೌನ್ ಆದ್ಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಓಕೆ, ಅದನ್ನು ಫ್ರೈ ಮಾಡ್ಕೊಳ್ಳೋದಾ? ಫಸ್ಟು ಸೊಪ್ಪು ಹಾಕೋತಾ ಇದ್ದೀನಿ. ಓಕೆ, ಅಂದ್ರೆ ಫಸ್ಟ್ ಸೊಪ್ಪು ಹುರಿಬೇಕಾ? ಸ್ವಲ್ಪ ಸೊಪ್ಪನ್ನ ಹಾಗೆ ಸ್ವಲ್ಪ ಸ್ಟೀಮ್ ತರ ಬೇಯಿಸ್ಕೊಂಡ್ರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತಲ್ಲ ಸೊಪ್ಪು. ಸೊಪ್ಪೆಲ್ಲ ಶ್ರಿಂಕ್ ಆಗುತ್ತೆ ಎಲ್ಲ ಬೆಂದು. ಹೌದು. ಪಾತ್ರೆ ಪೂರ್ತಿ ತುಂಬೋಯ್ತಲ್ಲ. ಈಗ ಒಂದು 5 ನಿಮಿಷ ಕಡಿಮೆ ಹೋಗ್ಬಿಡು. ನಾರ್ಮಲಾಗೆ ಮಾಡಬೇಕು. ನೋಡಿ, ಅವಾಗ ಫುಲ್ ಪಾತ್ರೆ ತುಂಬಾ ಸೊಪ್ಪಿತ್ತಲ್ಲ, ನೋಡಿ ಇವಾಗ ಎಷ್ಟು ಕಮ್ಮಿ ಆಯ್ತು. ಸ್ಟೀಮ್ ಆಗುತ್ತಲ್ಲ, ಅವಾಗ ಕಮ್ಮಿ ಆಗ್ಬಿಡುತ್ತೆ. ಇನ್ನ ಮತ್ತೆ ಬೇಯಿಸ್ತಾ ಬೇಯಿಸ್ತಾ ಇನ್ನ ಕಮ್ಮಿ ಆಗುತ್ತೆ. ದಂಟು ಹಾಕೋತಿದ್ದೀನಿ ಇವಾಗ. ಓಕೆ, ಸೊಪ್ಪು ಸ್ವಲ್ಪ ಸ್ಟೀಮ್ ಆಗಿದೆ. ಇದು ದಂಟುನು ಕಡಿಮೆ ಆಗುತ್ತಾ ಬೆಂದ್ರೆ ಕಡಿಮೆ ಆಗುತ್ತೆ ಇದನ್ನು. ಓಕೆ, ಸುಮಾರು ಇದೆ ಅಲ್ವಾ ದಂಟು ಇದು ಆಕ್ಚುಲಿ. ನೋಡು ಲಿಟಲ್ ಮಿಲಿಯನ್ ಮತ್ತೆ ನೋಡಿದ್ಯಾ ಅವನ
ಒಳ್ಳೆ ಏರಿಯಾದಲ್ಲಿ ಮಾಡ್ಬಿಟ್ಟಿದ್ದಾರೆ. ಇವಾಗ ಕಾಳು ಹಾಕ್ತಿದ್ವಿ, ಬೀನ್ಸ್ ಕಾಳು. ಇವಾಗ ರುಬ್ಕೊಂಡಿರೋ ಮಸಾಲೆನ ಹಾಕ್ತಾ ಇದೀನಿ, ಆಡ್ ಮಾಡ್ತಿದೀನಿ. ಸೊ ಇದೆಲ್ಲ ಹಾಕಿ ಕುಕ್ಕರ್ ಅಲ್ಲಿ ಕೂಗಿಸ್ಬಿಡೋದಾ? ಒಂದು 3 ಬರೋವರೆಗೂ ವೆಯ್ಟ್ ಮಾಡ್ಬೇಕು. ಹಾ. ಆಮೇಲೆ ಕುಕ್ಕರ್ ಅಲ್ಲಿ ಹಾಕಿ ವಿಷಲ್ ಬರ್ಸಿದ್ರೆ ಆಯ್ತು. ಸಾಂಬಾರ್ ರೆಡಿ. ಪಾತ್ರೆ ಫುಲ್ ಆಗೋಯ್ತಲ್ವಾ? ಬೆಂದ್ರೆ ಸ್ವಲ್ಪ ಕಡಿಮೆ ಆಗ್ಬಹುದು. ಬೆಂದ್ರೆ ಕಡಿಮೆ ಆಗುತ್ತೆ. ಹಾ. ಮತ್ತೆ ಎಲ್ಲರಿಗೂ ಬೇಕಲ್ಲ ಊಟ ಮಾಡಕ್ಕೆ. ಆಮೇಲೆ ಶ್ರುತಿಗೆ ಬೇರೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿಸ್ತಿರೋದು. ನಾವು ಫಸ್ಟ್ ಟೈಮೇ. ಕಾವ್ಯನು ಫಸ್ಟ್ ಟೈಮ್. ಸರುಗೆ ತುಂಬಾ ಚೆನ್ನಾಗಿ ಸರುಗಿರ್ಬೋದು. ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ನಾವು ಇದೆಲ್ಲ ಕಡಿಮೆನೆ. ಕೆಸರು ದಂಟು ಒಬ್ರು ಬರೋರು ಇದ್ದಾರೆ, ಅವರು ಬೇರೆ ಫಸ್ಟ್ ಟೈಮ್ ಅಂತ ಹೇಳಿದ್ದಾರೆ. ಅವ್ರಿಗೂ ಟೇಸ್ಟ್ ಮಾಡಿಸ್ಬೇಕು. ನಿಮ್ಮನ್ನ ಝೂಮ್ ಮಾಡಿನೇ ಅರ್ಧ ವೇಟ್ ಜಾಸ್ತಿ ಮಾಡಿಸಿರ್ತಾರೆ ಅದರಲ್ಲಿ, ಆಯ್ತಾ? ಸೊ ವಿಡಿಯೋದಲ್ಲಿ ನೋಡಿದವ್ರು ತಪ್ಪು ತಿಳ್ಕೊಬೇಡಿ, ದಪ್ಪ ಆಗಿಲ್ಲ, ನಾವು ಹಂಗೆ ಇದೀವಿ. ಇವರು ಹಿಂಗೆ ತೋರಿಸಿ. ನಿಮ್ ಲಾಸ್ಟ್ ವಿಡಿಯೋದಲ್ಲಿ ಏನ್ ಅಂದಿದ್ರಿ? ನಾನು 2 kg ವೆಯ್ಟ್ ಗೇನ್ ಆಗಿ. ಅಲ್ಲ, ನಾನು ದಪ್ಪ ಆಗಿದ್ದೀನಿ, ಬಟ್ ವಿಡಿಯೋ ಕಾಣುವಷ್ಟು ದಪ್ಪ ಆಗಿಲ್ಲ. ಬೇಕಾದ್ರೆ ನೀವು ಬರೀ 2 kg ದಪ್ಪ ಆಗಿದ್ದೀರಾ, 4 kg ದಪ್ಪ ಆಗಿಲ್ಲ. ಅಂದ್ರೆ ನಾನು ಝೂಮ್ ಮಾಡಿದಾಗ 4 kg ದಪ್ಪ. 4 kg ದಪ್ಪ ಆಗಿದ್ರೆ ಇವರು 8 kg ದಪ್ಪ ಆಗಿರೋ ತರ ಝೂಮ್ ಮಾಡ್ತಾರೆ. ಕರೆಕ್ಟ್. ನೋಡಿ ಶ್ರುತಿ, ಅವಾಗ್ಲೇ ನೀವು ದಪ್ಪ ಕಾಣ್ತಿದ್ದೀನಿ ಅಂದ್ರೆ ತಾನೆ. ಇವಾಗ ಉಪ್ಪು ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಬಟ್ ಇದನ್ನ ತುಂಬಾ ತೆಳುಗೇನ್ ಮಾಡೋ ತರ ಏನಿರಲ್ಲ, ನಾರ್ಮಲ್ ಸಾಂಬಾರ್ ಮಾಡ್ತೀವಲ್ಲ ಹಾಗೆ ಕಡುಬುಗಲ್ವಾ, ಸ್ವಲ್ಪ ಗ್ರೇವಿ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ. ಓಕೆ, ಸಾಂಬಾರ್ ತರ ಬರಲ್ಲ. ಸಾಂಬಾರ್ ತರ ಲಿಡ್ ಕ್ಲೋಸ್ ಮಾಡಿ 2-3 ವಿಷಲ್ ಬರ್ಸಿದ್ರೆ ಓಕೆ, ಸಾಕು. ಸಾಂಬಾರ್ ಇಡ್ಲೆಕಾಯಿನ ಕಟ್ ಮಾಡ್ಬಿಟ್ಟು ರಸನ ನೆಕ್ಸ್ಟ್ ಸಾಂಬಾರ್ಗೆ ಹಾಕ್ತಾ ಇದ್ದೀನಿ. ಸಾಂಬಾರ್ ರೆಡಿ ಇದೆ. ಕಟ್ ಮಾಡಿದ ರಸನ ಅದಕ್ಕೆ ಹಾಕಿದ್ರೆ ನೆಕ್ಸ್ಟ್ ಸರ್ವ್ ಮಾಡಕ್ ರೆಡಿ. ಸರು ಏನಂತಿದ್ದಾರೆ ಗೊತ್ತಾ? ಅಲ್ಲ, ಹಿಂಡೋದು ಶ್ರುತಿದ್ ಮಿಸ್ ಆಗ್ಬಿಡ್ತು ಅಂತ. ಇದು ಶ್ರುತಿನೇ ತಾನೇ? ಒಟ್ನಲ್ಲಿ ಶ್ರುತಿ ಹಿಂಡಬೇಕು, ಇವು ಹುಳಿ ಅಷ್ಟೇ. ಹಿಂಡಬೇಕು. ಇಲ್ಲಪ್ಪ, ನಾವು ಸ್ವೀಟ್ ಅನ್ಸ್ತೀವಿ, ಹುಳಿಯಿಂದ ಸ್ವೀಟ್ ಅನ್ಸ್ತೀವಿ. ಅಲ್ಲಪ್ಪ, ಸ್ವೀಟ್ ಅನ್ಸ್ತಾರೆ, ಓಕೆ, ನಾನು ಒಪ್ಕೋತೀನಿ. ಈಗ ನನ್ಗೇನೋ ಏನೋ ಖಾರದ್ದೇನೋ ತಿನ್ಬೇಕು ಅಂದ್ರೆ ಸ್ವೀಟ್ ಅನ್ಸ್ತೀನಿ ಅಂದ್ರೆ ಹೆಂಗೆ? ಇಲ್ಲ ಶ್ರುತಿ, ಅವಾಗ ಹುಳಿ ಅನ್ಸ. ಅವಾಗ ಉಪ್ಪು ಖಾರ ಹುಳಿ ಮೇನು. ಸ್ವೀಟ್ ಡೆಸರ್ಟ್ ಎಲ್ಲಾ ಮನೇಲಿ ಇರಲ್ಲ, ಉಪ್ಪು ಖಾರ ಹುಳಿ ಇರುತ್ತೆ. ಚಾರ್ಜರ್ ಕೊಡ್ ಬನ್ನಿ. ಚಾರ್ಜರ್ ಕೊಟ್ಟಿ ನಂದು ಸ್ವಿಚ್ ಆಫ್ ಆಗಿರ್ತೀನಿ. ನಾನು ಒಂದ್ ರೀಲ್ ಮಾಡಿದ್ರೆ ಸಾಕು, ಅದೊಂದು ನಂದು ಪ್ರಾಬ್ಲಮ್. ಹೌದು. ಹೌದಾ? ನಂದು ಅದೇ ಇದೇ ಅವ್ರ ಫೋನ್ದು ಎಲ್ಲರದ್ದು. 2 ಇಲ್ವಾಗಿದ್ರೆ ನಿಮ್ ಕಡೆ ಇದ್ರದ್ದು ಸಿಪಿ ಚಾರ್ಜರ್ ಇಲ್ಲ. ಹೋಗ್ಲಿ ಬಿಡಿ, ಬನ್ನಿ ಪಾಯಕ ಹಿಂಡಿದ್ದು. ಈ ಕಾಲ್ ನೋವಾದ್ರೆ ಈಗ ನಿಂತ್ಕೊಂಡ್ಬಿಡ್ತೀನಿ. ಅದನ್ನ ಹಾಕಿಲ್ಲ, ಇನ್ನೂ ಹಾಕ್ತಿದ್ದೀರಿ. ನೀವು ಹಾಕಿದ್ರು, ನಾನಾದ್ರೂ ಹಾಕ್ತೀನಿ ಅಂತ. ದಯವಿಟ್ಟು ಹಾಕ್ಬೇಡಿ. ಹಿಂಗೆ ಅಲ್ಲ ಯಜಮಾನ್ರೆ, ಕಾಲ್ ನೋವು ಬರಲ್ವಾ ಯಜಮಾನ್ರೆ? ಬರ್ಲೇಬೇಕಲ್ಲ ದೊಡ್ಡವ್ರೆ. ಅವಾಗ ಏನಪ್ಪ ಮಾಡ್ತೀಯ? ಹಿಂಗ್ ನಿಂತ್ಕೊಂಡು ಈ ಸಿಪಿನ ಯಾ ಥ್ಯಾಂಕ್ ಯು. ಇದಕ್ಕೆ ಮತ್ತೆ ಪೆನ್ ಕೊಡಿ, ಕಡ್ಡಿ ಚುಚ್ಚಬೇಕು. ಇದನ್ನೆಲ್ಲ ಹಾಕಿದ್ರೆ ಅಷ್ಟೇ. ಮತ್ತೆ ಆಮೇಲೆ ಇಷ್ಟು ಬಂದಿದೆ. ಏನ್ ಸುತ್ತಿ ಎಲ್ಲ ಕುಕ್ಕರ್ ಹಾಕೋಣ. ಒಳ್ಳೆ ಘಮ ಘಮ ಪರಿಮಳ ಚೆನ್ನಾಗಿದೆ. ನಾವು ಶ್ರಾವಣದಲ್ಲಿ ವೆಜ್ ಅಲ್ವಾ? ಟೀ ಗೊಜ್ಜು ಅಲ್ಲ ನಾನ್ ವೆಜ್ ವೆಜಿಟೇರಿಯನ್. ಯಾರು? ಬೋಟಿ ಇದೆಯಲ್ಲ, ಬೋಟಿ ಅಂದ್ರೆ ಓಕೆ. ನಮ್ ಕಡೆ ಅದಕ್ಕೆ ಪಾಪಡಿ ಅಂತೀವಪ್ಪ. ಬೋಟಿ ಚಾಟ್. ಓಕೆನಾ? ಬೋಟಿ ಯಾಕೆ ಗೊತ್ತಾ? ಇನ್ ಮಂಡೆಯಿಂದ ನಾವು ವೆಜಿಟೇರಿಯನ್. ಶ್ರಾವಣ ಹಿರಳಿಕಾಯ್ದು
ರಸ ಹಾಕ್ತಾ ಇದ್ದೀನಿ. ಓ ಲಾಸ್ಟ್ ಅಲ್ಲೇ ಹಾಕ್ಬೇಕಾ? ಹೌದು. ಯಾಕೆ ಮುಂಚೆ ಹಾಕಲ್ಲ ನೀವು? ಕಹಿ ಹೊಡಿಯುತ್ತೆ. ಹೌದಾ? ಯಾವ್ದಾದ್ರು ಹೌದು. ಲೆಮನ್ ಅಷ್ಟೇ? ಲೆಮನ್ ಅಷ್ಟೇ ಕುದಿಸ್ಬಾರ್ದು. ಹೌದಾ? ಲೆಮನ್ ರೈಸ್ ಮಾಡ್ತೀರಲ್ವಾ? ನಾನ್ ಮಾಡಲ್ಲ ಬಿಡಿ. ಮಾಡೋದು ಚಿತ್ರಾನ್ನ ಹೇಗ್ ಮಾಡ್ತೀವಿ? ಹಂಗಾದ್ರೆ ಬಿಡಿ ಲೆಮನ್ ರೈಸ್ ಮಾಡುವ. ಅಲ್ಲ, ಈಗ ನಾನು ಉಪ್ಪಿಟ್ಟಿಗೆ ಇಡ್ತೀನಿ, ಅದು ಕುದಿತಾ ಇರುತ್ತಲ್ಲ ನೀರು, ಅವಾಗ ಸರ್ವ್ ಇದು ಮಾಡೋಣ. ಬೌಲ್ ಕೊಡಿ. ಸರ್ ಅವ್ರದ್ದು ಅರ್ಜೆಂಟ್ ಇದೆ, ಇಲ್ಲ ಗಂಟ್ಲು ಕರ್ದ ಸಿಕ್ಕಾಕೊಳ್ಳೋಂಗೆ ಅರ್ಜೆಂಟ್ ಮಾಡ್ಬಿಡ್ತಾರೆ. ನಿಧಾನಕ್ಕೆ ತಿನ್ಬೇಕು ಅಂದ್ರೆ ಇವಾಗ ಬೇಗ ಕೊಡಿ. ಸರ್ವ್ ಮಾಡಿ ಅವ್ರಿಗೆ ಇಲ್ಲ ಅಂದ್ರೆ ಅಷ್ಟೇ ಅಷ್ಟೇ. ಆಮೇಲೆ ನಾನೇ ಹಾಕೊಂಡು ತಿನ್ಬಿಟ್ಟು ಹೋಗ್ತಾ ಇರ್ತೀನಿ. ಅವ್ರ ಮನೇಲಿ 2:30 ಆಗಿಲ್ಲ ಬಬ್ಬಿಡ್ತಾರೆ. ಹಾಕೊಂಡು ತಿನ್ನಕ್ ಸರಿ ಗೊತ್ತೆ. ನೀವು ಅದನ್ನ ಹಾಕಿ ನಾನು ಕಡುಬು ಹಾಕ್ತೀನಿ. ನೋಡಕ್ಕೆ ಎಷ್ಟು ಚೆನ್ನಾಗಿದೆಯಪ್ಪ. ಎಲ್ಲ ಒಟ್ಟಿಗೆ ತಿನ್ನೋಣ ಇವತ್ತು ಒಂದೇ ಪ್ಲೇಟ್. ಅಲ್ಲ, ಇದು ಶೇಪ್ ಯಾವಾಗ್ಲೂ ರೌಂಡ್ ಏನ ಇಡ್ಲಿದು ಅಥವಾ ಬೇರೆ ಬೇರೆ ಕಡುಬು. shape ಅಲ್ಲಿ? ನಿಮ್ಗೆ ಇಷ್ಟ ಬಂದಂಗೆ ಅಲ್ವಾ? ಹೆಂಗ್ ಬೇಕು ಹಂಗ್ ಶೇಪ್ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಹೌದಾ? ಹೌದು. ಕೆಸ ಅಂತೆ. ಕೆಸುವಿನ ಸಾಂಬಾರ್ ರೆಡಿ ಇದೆ. ಕಡುಬು ರೆಡಿ ಇದೆ. ಟೇಸ್ಟ್ ಅಕ್ಕಿ ಕಡುಬು. ಮಾಡಲಿಕ್ಕೆ ಹಾ. ನಾವಿಬ್ರು ಆಲ್ರೆಡಿ ಟೇಸ್ಟ್ ಮಾಡಿದೀವಿ. ಆಲ್ರೆಡಿ ಸ್ಮೆಲ್ ಮಾತ್ರ Taste ಸಖತ್ತಾಗಿ change. ಬಂದಿದೆ. ನಾವು ಮುಂಚೆ ತುಂಬಾ ಸಲ ಟ್ರೈ ನಾವು ಫಸ್ಟ್ ಟೈಮ್. ಶ್ರುತಿ ನಾನು ಫಸ್ಟ್ ಟೈಮ್ ನಾನ್ ನೋಡಿ ಅಟ್ಲೀಸ್ಟ್ ಇವ್ರಿಗೆ ಗೊತ್ತು ಅದೇನೋ ದಂಟು ಅದೇನೋ ಅಂದ್ರು, ನನಗೆ ಅದು ಗೊತ್ತಿಲ್ಲ ಅದ್ ಯಾವ ತರ ಇರುತ್ತೆ ಅಂತ. ಬಟ್ ನೀವು ತೋರಿಸಿ ಟೇಸ್ಟ್ ಮಾಡಿ. ಸೊ ನಮ್ಮನೇಲಿ Smell ಮಾಡಿರೋದನ್ನ ಸಖತ್ತಾಗಿದೆ. ಸರು ಟೇಸ್ಟ್ ಮಾಡ್ಬೇಕು ಇವಾಗ ಹೇಗಿದೆ ಅಂತ ಸರು ಹೇಳ್ಬೇಕು. ಸರು ತರ ಮಾಡ್ತೀವ ಅಥವಾ ಬೇರೆ ತರ? ಅದಕ್ಕಿಂತ ಚೆನ್ನಾಗಿ ಬಂದಿರುತ್ತೆ. ಉಪ್ಪು ಒಂಚೂರು ಕಮ್ಮಿ, ಬಟ್ ಟೇಸ್ಟ್ ಮಾತ್ರ ಅದೇ ಸೇಮ್ ನಾನ್ ವೆಜ್ ಸಾಂಬಾರ್ ಟೇಸ್ಟ್ ಬರುತ್ತಲ್ಲ ಅಂತ ಬರ್ತಿದೆ. ಸೂಪರ್ ಇದೆ. ಅದು ದಂಟು ಬೆಣ್ಣೆ ತರ ಸಿಗ್ತಾ ಇದೆ. ಆಮೇಲೆ ಇದಕ್ಕೆ ಸ್ವಲ್ಪ ಗೀ ಆಡ್ ಮಾಡ್ಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿದೆ. ಟೇಸ್ಟ್. ನಾನ್ ಈಗ ಆಡ್ ಮಾಡಿರೋದ್ಕಿಂತ ಮಾಡೋಣ. ತುಂಬಾ ಚೆನ್ನಾಗಿ ಬಂದಿದೆ. ಹೌದಾ? ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬಂದಿದೆ. ಸೂಪರ್ ಆಗಿದೆ ಶ್ರುತಿ. ಥ್ಯಾಂಕ್ ಯು. ಚೆನ್ನಾಗಿ ಬಂದಿದೆ. ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ. ನನಗೆ ಉಪ್ಪು ಕರೆಕ್ಟ್ ಆಗಿದೆ. ಹೌದಾ? ನಾನು ಜಾಸ್ತಿ ತಿಂತೀನಿ. ಜಾಸ್ತಿ ತಿಂತಾರೆ. But, ಮಂಡಕ್ಕಿ ತಿಂದು ತಿಂದು ಹಾ. ಇಲ್ಲ, ಏನಾಗಿದೆ ಅಂದ್ರೆ ಖರ ತಿನ್ನೋದು ಜಾಸ್ತಿ. ಈ ಕಡುಬಿಗೆ ನೀವು ಉಪ್ಪು ಹಾಕಿಲ್ಲ. ಇಲ್ಲ ಕಡುಬುದು ಹಾಕಿದೀವಿ. ಬಟ್ ಅದು ಸಪ್ಪೆ ಇದೆ. ಸ್ವಲ್ಪ ಸಪ್ಪೆ ಇದೆ, ಅದಕ್ಕೋಸ್ಕರ ಅಷ್ಟೇ. ಬಿಟ್ರೆ ನಾವ್ ಯಾವಾಗ್ಲೂ ಹೇಳ್ತಿರ್ತೀನಪ್ಪ, ಇವ್ರು ಉಪ್ಪು ಕಮ್ಮಿ ತಿಂತಾರೆ, ನಾ ಜಾಸ್ತಿ ತಿಂತೀನಿ. ನನಗೆ ಒಂಚೂರು ಉಪ್ಪು ಕಮ್ಮಿ ನಿಮ್ಗೆ ಬಿಟ್ರೆ correct ಇದೆ. ಶ್ರುತಿ ಕಮ್ಮಿ. ನಾನ್ correct ಇದೆ. ಚೆನ್ನಾಗಿದ್ಯಾ ಸರ್ ನಿಮ್ ಕಡೆ ಅಡ್ಗೆ ಸೂಪರ್ ಆಗಿದೆ. ಅಲ್ವಾ? ಟೇಸ್ಟ್ ಮಾಡಿ. ಸೂಪರ್. ಚೆನ್ನಾಗಿದ್ಯಾ? ಓಕೆ. ಜಾಜಿ ಕೇಳಿ. ಸ್ಮೆಲ್ಲಿಗೆ Thank you, ಕರಿ ನಮ್ ಹಾಕ್ತಾ ತಡಿಯಕ್ಕಾಗ್ತಾ ಇಲ್ಲ. ಜಾಜಿ ಕೇಳಿ. ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಥ್ಯಾಂಕ್ ಯು. ಏನಾದ್ರು ದೀಪದ ಹೇಳ್ತೀರಾ? ರೆಸಿಪಿ ನಮ್ ಕಡೆ ಕಡಿಮೆ, ಸೊ ಇವ್ರ ಕಡೆ ಜಾಸ್ತಿ. ಅದು ಎಸ್. ಆ ಸೊಪ್ಪು ಸಿಗದೆ ಅಪರೂಪ ನಮ್ಗಳಿಗೆ. ತುಪ್ಪ ಹಾಕಿರೋದಕ್ಕೂ ಏನ್ ರುಚಿಯಾಗಿದೆ. ಏ ಹೌದಪ್ಪ, ತುಪ್ಪಕ್ಕಿನ್ನು ನಮ್ ನನ್ ಜಾಜಿ ಕೇಳ್ಬೇಕಲ್ವಾ? ನಮ್ ಅವ್ಳು ಚೆನ್ನಾಗಿ ಅವ್ಳು ಎಷ್ಟು ತಿಂತಾ ಇಷ್ಟಪಡ್ತಿದ್ದಾಳೆ. ಇವಾಗ ತುಂಬಾ ಚೆನ್ನಾಗಿದೆ. ನನ್ ಮಗಳು ತಿಂತಿದ್ದಾಳೆ ಅಂತ ತಿಳ್ಕೊಳ್ಳಿ, ಅವಳಿಗೆ ಇಷ್ಟ ಆಗಿ. first time taste ಮಾಡಿರೋದು. ಆಯ್ತಾ? ಬಟ್ ಮಕ್ಕಳು ತಿನ್ಬೋದು. ಆಮೇಲೆ ಇದು ನಾನ್ ವೆಜ್ ಸಾಂಬಾರ್ ತರ ಟೇಸ್ಟ್ ಬರ್ತಾ ಇದೆ ನನಗೆ ತಿಂದ್ರು. ಸೊ ತುಂಬಾ ಚೆನ್ನಾಗಿದೆ. ಅದು ನಾನು ಇಡ್ಲಿ ಅಂತಿದ್ದೀನಿ ಅವಾಗಿಂದ. ಅದಕ್ಕೆ ಏನಂತೀರ? ಕಡುಬು. ಕಡುಬು. ಅಕ್ಕಿ ನುಚ್ಚಿನ ಕಡುಬು. ಹಾ. ಚಿಕ್ಕ ಕಡುಬು. ಸೊ ಮಲ್ನಾಡ್ ಸ್ಟೈಲು ತುಂಬಾ ಚೆನ್ನಾಗಿದೆ. ಶ್ರುತಿ ಲಾಸ್ಟ್ ಟೈಮ್ ನಾನ್ ವೆಜ್ ಚೆನ್ನಾಗಿ ಮಾಡಿದ್ರು, ಅದು ಚೆನ್ನಾಗಿತ್ತು. ಇವಾಗ ವೆಜ್ ಟ್ರೈ ಮಾಡಿದೆ, ಸಖತ್ತಾಗಿದೆ. ಥ್ಯಾಂಕ್ ಯು ಶ್ರುತಿ. ಥ್ಯಾಂಕ್ ಯು ಫಾರ್ ದ Thank you, Shruti. ಥ್ಯಾಂಕ್ ಯು. Thank you so much. ನಮ್ಮ ಕಡೆ ಅಡುಗೆನ ಗುರುತಿಸಿದ್ದಕ್ಕೆ. ಪಾಪ ನಾನು ಅವ್ರಿಗೆಲ್ಲ ಹೇಳ್ತಿದ್ದೆ ಒಂದ್ಸರಿ ರೊಟ್ಟಿ ಮಾಡ್ತೀನಿ ಅಂತ. ಇದುವರೆಗೂ ಸರ್ಗೂ ಒಂದ್ಸರಿನೂ ಮಾಡ್ಕೊಟ್ಟಿಲ್ಲ, ಶ್ರುತಿನೂ ಕರ್ದಿಲ್ಲ, ವಾಣಿ ಕರ್ದಿಲ್ಲ, ಮಾಲನೂ ಪಾಪ ಸೊಳ್ಳೆ ಮಾಲ ಪಾಪ ಯಾವ ಬಾತ್ರೂಮ್ ಅಲ್ಲಿ ಜಾರ್ ಬಿದ್ದು ಸೊಳ್ಳ ನೋಡಿ ಇವ್ರು ಹಂಗೆ ಬಿದ್ದೆ ರೂಮಿನಲ್ಲಿ ನನ್ನ ಥ್ಯಾಂಕ್ ಯು. ಬಾತ್ರೂಮ್ ಅಲ್ಲಿ ಬಿದ್ದೆ ಮೈಯೆಲ್ಲ ಒದ್ದೆ ಹಂಗೆ ಆಗಿತ್ತು ಅವತ್ತು.